ಸರ್ ನಾನು ಲಾಸ್ಟ್ ಮೇ 7 ಇಲ್ಲಿಗೆ ಬಂದಿದ್ದೆ ಸರ್. ಹ್ಮ್. ಅವಳು ಬರುವಾಗ ರೋಗದ್ದು 1 ಗಂಟೆ ತಗೊಂಡ್ಬಂದಿದ್ದೆ ರೀ. ಈ ಕಾಯಿಲೆ ಎಷ್ಟು ವರ್ಷದಿಂದ ಆಯ್ತು ನಿಮ್ಗೆ ಈ ಕಾಯಿಲೆ? 2 ವರ್ಷದಿಂದ ಅಷ್ಟೇ 2 ಸರ್. ವರ್ಷದಿಂದ ಎಷ್ಟು ಹಾಸ್ಪಿಟ್ಲಿಗೆ ತೋರಿಸಿದ್ರಿ? ಎಷ್ಟು ಡಾಕ್ಟರ್ ತೋರಿಸಿದ್ರಿ? 15 ಲಕ್ಷ ಖರ್ಚು ಮಾಡಿದ್ವಿ ಸರ್. ಸ್ವಂತ ಮನೆ ಇತ್ತು, ಮನೇನು ಮಾರ್ಕೊಂಡೆ, ಗಂಡನೂ ಕಳ್ಕೊಂಡೆ ಸರ್. ಅಂದ್ರೆ- ಯಾವ ತಾಯಿನೂ ದೇವ್ರ ಮುಂದೆ ಹೋಗಿ ಕೇಳ್ಕೊಂತಿದ್ಲ, ನಾನ್ ಕೇಳ್ಕೊಂತಿದ್ದೆ, ದೇವ್ರೆ ನನ್ ಮಗಳ ಜೀವನ ಇಲ್ಲಿಗೆ ಎಂಡ್ ಮಾಡ್ಬಿಡು. ಅವಳು ಪಡಂತ ಕಷ್ಟ ನನ್ನ ತಾಯಿಯಾಗಿ ನೋಡಕ್ ಆಗಲ್ಲ. ಫುಲ್ ಸ್ಕಿಲಿಟನ್ ಸರ್ ಅವಳು. ಆಮೇಲೆ ಅವ್ರು ಹೋದ್ಮೇಲೆ ಇವ್ರು ಇನ್ನೂ ಸ್ವಲ್ಪ ಮಾನಸಿಕವಾಗಿ ಖಿನ್ನತೆಗೆ ಹೋದ್ರು. ಹಾ ಸರ್, ಫುಲ್ ಡಿಪ್ರೆಷನ್ಗೆ ಹೋಗ್ಬಿಟ್ರು ಸರ್. ಸೈಕೆಟ್ರಿಸ್ಟ್ 1 ಮಂತ್ ಇಟ್ಕೊಂಡ್ರು ಸರ್. ಇಟ್ಕೊಂಡು ಆದ್ಮೇಲೆ ಹುಚ್ಚರ ತರ ಮಾಡ್ತಿದ್ವಿ ಸರ್. ಮುಂಚೆ ಏನೇನ್ ಸಮಸ್ಯೆ ಇತ್ತು ಈಗ? ಸರ್ ಮುಂಚೆ ನಂಗೆ ಪ್ರತಿಯೊಂದು ಜಾಯಿಂಟು ಬಾಡಿ ಒಳಗೆ ಇದ್ದಿದ್ದು ಎಲ್ಲ ಪೇನ್ ಬರೋ ಸರ್. ಸರ್ ಬಟ್ ನಂಗೆ ನನ್ನ ಮೇಲೆ ನಂಬಿಕೆ ಇತ್ತು ಸರ್. ವಿಲ್ ಪವರ್ ಭಾಳ ಇತ್ತು. ನಾನು ಅಷ್ಟು ಸುಸೈಡ್ ಅಟೆಂಪ್ಟ್ ಮಾಡ್ತಿದ್ರು ಬಟ್ ಇದೆಲ್ಲ ಫೇಕ್, ನನಗೆ ನಾನ ಮೋಸ ಮಾಡ್ಕೊಳಕತ್ತೀನಿ ಅನ್ನಿಸ್ತಿತ್ತು ಸರ್ ನಂಗೆ. ಅದು ಹೇಳ್ಬಾರ್ದು ಸರ್. ಅದು ನಮ್ಮ ಪರಿಸ್ಥಿತಿ ಹೆಂಗೈತಿ ಅಂದ್ರೆ ನೀವು ನಮಗೆ ಭಾಳ ಡಿಸ್ಕೌಂಟ್ ಮಾಡ್ಕೊಟ್ರಿ ಸರ್. ಅವಾಗ ಮಾಡ್ಕೊಡ್ಬೇಕಲ್ಲ, ಮನುಷ್ಯನಿಗೆ ಹೆಲ್ಪ್ ಮಾಡ್ಬೇಕಲ್ಲ ಮಗಳು. ಇಲ್ಲಾಂದ್ರೆ ಇದು ಆಗ್ತಿರ್ಲಿಲ್ಲ ಸರ್. ನನ್ನ ಮಗಳು ಕೈ ಬಿಟ್ಟು ಹೋಗ್ಬಿಡ್ತಿತ್ತು. ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮ ಕಾಲಿ ಬಿದ್ರೂ ನನ್ ಕಡಿಮೆನೇ ಸರ್. ಅಷ್ಟು ಇಂಪ್ರೂವ್ಮೆಂಟ್ ಆಗಿದ್ದಾಳೆ ನಿಮ್ಮಿಂದ ನನ್ನ ಮಗಳು. ನನ್ನ ಜನ್ಮ ಇರೋವರೆಗೂ ನಿಮ್ಮನ್ನ ಮರೆಯಲ್ಲ ಸರ್ ನಾವು.